ಶ್ರೀಕೃಷ್ಣಾಷ್ಟಮಿ ಅಂದರೆ ಹಿರಿಯವರಿಗೆ ಮಾತ್ರ ಇಲ್ಲ, ಮುಖ್ಯವಾಗಿ ಮಕ್ಕಳಿಗೆ ತುಂಬ ಇಷ್ಟವಾದ ಒಂದು ಹಬ್ಬ ಇದು. ಯಾಕೆ ಅಂದರೆ ನಾವು ಬಾಲಕೃಷ್ಣನಿಗೆ ಪೂಜೆ ಮಾಡ್ತೀವಿ ಆ ದಿನ. ಅದು ಅವರ ಹೆಜ್ಜೆಯ ಮಾರ್ಕ್ಸ್ ಎಲ್ಲ ಇಟ್ಟು ಅವ್ರಿಗೆ ಏನೇನು ಇಷ್ಟ ಅನ್ನೋದಿಲ್ಲ, ನಮಗೇನೇನು ಇಷ್ಟ ಅನ್ನೆಲ್ಲ ಮಾಡ್ಕೊಂಡು ಅವ್ರಿಗೆ ಇಷ್ಟ ಅಂತ ನಾವು ನೈವೇದ್ಯ ಇಟ್ಟು ಮುಖ್ಯವಾಗಿ ಮಕ್ಕಳಿಗೆ ತರ್ತೀವಿ. ಇದು ಒಂದು ಅದ್ಭುತವಾದ ಒಂದು ಹಬ್ಬ ನಮ್ಮ ಸಂಸ್ಕೃತಿಯಲ್ಲಿ. ಸೊ ಅದಕ್ಕಾಗಿ ಈ ಶೀರ್ಷಿಕೆ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಅಂತ ಇದ್ದೀವಿ ನಾವು. ಸೊ ಕೃಷ್ಣರಿಗೆ ಸಂಬಂಧಪಟ್ಟ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಆಡ್ತಾ ಇದ್ದಾರೆ ಇವರೆಲ್ಲ ಕೂಡ. ಮೊದಲನೆಯ ಕೃಷ್ಣರನ್ನು, ಕೃಷ್ಣ ಅಲ್ಲ, ನೀ ಗೋಪಿಕೆನ ನಿಮ್ಮ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅನುಷಾ ಕಶ್ಯಪ್. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಸ್ವಾಗತ ಅಮ್ಮ. ಹಂಸಲೇಖ ಅವರು ಹೇಳ್ತಾ ಇದ್ದಾರೆ, ಲಿಂಗಭೇದವಾದರೆ ಕೃಷ್ಣೇ ಅನ್ನಬಹುದು ಅಂತ. ಕೃಷ್ಣ ಅಂದ್ರೆ ಕಪ್ಪಾಗಿರೋರು ಅಂತ ತಾನೇ ಅರ್ಥ. ಅದು ನೀವು ಯಾರು ಇಲ್ಲ ಇಲ್ಲಿ, ಎಲ್ಲರೂ ಬ್ರೈಟ್ ಆಗಿದ್ದಾರೆ. 4 ಮಕ್ಕಳು ಬ್ರೈಟ್ ಆಗಿದೆ. ಅವ್ರು ನೋಡಿ ಕೊನೆಯಲ್ಲಿ ವಿಶ್ವೇಶ್ವರಯ್ಯ ಅವರು, ಸರ್ ವಿಶ್ವೇಶ್ವರಯ್ಯ ಅವರು ಸೀರಿಯಸ್ ಅವ್ರು ಏನೋ ಯೋಚನೆ ಮಾಡ್ತಾರೆ, ಆ ಡ್ಯಾಮ್ ನಾನು ಹೇಗೆ ಕಟ್ಟಬೇಕು, ಇಂಜಿನಿಯರಿಂಗ್ ಇದೆಲ್ಲ ಮಾಡ್ತಾರೆ, ತುಂಬ ಸೀರಿಯಸ್ ಆಗಿದ್ದಾರೆ. ಓಕೆ, ಅನುಷಾ ಕಶ್ಯಪ್ ಆಯ್ಕೆ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದಿಂದ ಕಂಡು ಕಂಡು ನೀ ಅಂದ ಅನ್ನೋ ಹಾಡು. ಸಾಹಿತ್ಯ ಪುರಂದರದಾಸರು, ಸಂಗೀತ ವಿಜಯ ಭಾಸ್ಕರ್, ಮೂಲ ಗಾಯಕರು ಜಾನಕಿಯಮ್ಮ ಅವರು. ಬೆಸ್ಟ್ ಆಫ್ ಲಕ್ ಟು ಯು. ಪ್ಲೀಸ್ ಬ್ಲೆಸ್ ಹರ್. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ನಿಂದೆಯಲಿ ನೊಂದೆನೈ ನೀರಜಾಕ್ಷ, ತಂದೆ ತಾಯಿಯು ನೀನೇ, ಬಂಧು ಬಳಗವು ನೀನೇ. ತಂದೆ ತಾಯಿಯು ನೀನೇ, ಬಂಧು ಬಳಗವು ನೀನೇ. ಎಂದೆಂದಿಗೂ ನಿನ್ನ ನಂಬಿದೆನು ಶ್ರೀ ಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಭಕ್ತವತ್ಸಲನೆಂಬ ಬಿರುದು ಪೊತ್ತ ಮೇಲೆ ಭಕ್ತರಾಧೀನನಾಗಿರಬೇಡವೇ. ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ, ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ. ಶಕ್ತ ಗುರು ಪುರಂದರ ವಿಠಲ ಶ್ರೀ ಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಧನ್ಯವಾದಗಳು. ಮರಿ ಇನ್ನೊಂದು ಅರ್ಧ ಮನೆ ಜಾಸ್ತಿಯಲ್ಲಿ ಹಾಡ್ಬೋದು ನೀನು. ಏನು ಶ್ರುತಿಯಲ್ಲಿ ಹಾಡಿದ್ದೋಕೆ? ಜಿ ಸರ್. ರೈಸ್ ಸೆಮಿಟೋನ್ ಶ್ರುತಿ ಕೊಡಿ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ.
ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವಾ ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವಾ ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಪರ್ಫೆಕ್ಟ್. ಈ ಶ್ರೀಕೃಷ್ಣ ಏನೇನ್ ಮಾಡಿದನ್ ಗೊತ್ತಾ? ದೊಡ್ಡ ದೊಡ್ಡ ಗೋಪಿಕೆಯರ ಸೀರೆಯನ್ನೆಲ್ಲ ಕದೀತಿದ್ದ ಅವನು. ಚಿಕ್ಕ ಮಗು ಆಗಿದ್ದಾಗ ಅವನ ಗೆಳತಿಯರ ಜಡೆಯನ್ನ, ಜಡೆಬಿಲ್ಲೆಯನ್ನ, ಓಲೆಯನ್ನೆಲ್ಲ ಕದೀತಾ ಇದ್ದ. ಇವತ್ತು ನಿನ್ ಜಡೆಬಿಲ್ಲೆ ಕೆಳಗೆ ಬಿದ್ದೋಗ್ಬಿಟ್ಟಿದೆ ಅಲ್ವಾ? ನಿಜ ಹೇಳು. ಹೌದು ಸರ್. ಅದೇ ತಾನೇ ಟೆನ್ಷನ್ ನಿನಗೆ. ಅವಳು ಜಡೆಯನ್ನ ಹಾಕೊಂಡು ಜಡೆಬಿಲ್ಲೆ ಹಾಕೊಂಡಿದ್ಲು, ಅದು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಅಳ್ತಾ ಕೂತಿದ್ದಾಳೆ ಅವಳು. ಸಿಕ್ತು, ಆದ್ರೆ ಮತ್ತೆ ಹಾಕೊಳ್ಳಕ್ಕೆ ಸಮಯ ಸಿಗ್ಲಿಲ್ಲ ಅವಳಿಗೆ. ಆ ಶ್ರೀಕೃಷ್ಣ ಕೊಟ್ಟ ತೊಂದರೆ ನಿನಗೆ ಶ್ರುತಿ ಅರ್ಧ ಮನೆ ಕಡಿಮೆ ಆಗ್ಬಿಟ್ಟಿದೆ. ನೀನು ತುಂಬಾ ಚೆನ್ನಾಗಿ ಹಾಡ್ತೀಯ. ನೀನು ಎಷ್ಟು ಆತ್ಮವಿಶ್ವಾಸ ಬಂದಿದೆ ಅಂದ್ರೆ, ಸಾಮಾನ್ಯವಾಗಿ ದಾಸರು ಹಾಡುವಾಗ ಪುರುಷೋತ್ತಮ ಕೈ ಹೀಗಂದು ಹೀಗಂದೇ ಅಂತಾರೆ ಎಲ್ರು. ನೀನು ಡಾನ್ಸು ಕಲಿತಿದ್ಯಾ? ಓಕೆ, ಅದು ಪರ್ಫೆಕ್ಟ್ ಪೋಸ್ಚರ್. ನೀನು ಹಾಗಂತೀಯಲ್ಲ, ಅದು ಶ್ರೀಕೃಷ್ಣನಿಗೆ ಹೇಳಿ ಮಾಡಿಸಿದಂತ ಪೋಸ್ಚರ್ ಅದು. ಈ ಬುರ್ರಕಥಾ ಮತ್ತು ಹರಿಕಥಾ ಕಾಲಕ್ಷೇಪ ಮಾಡೋರು ಎಲ್ಲರೂ ಆ ಭಾವವನ್ನ ಭಂಗಿಯನ್ನ ಮಾಡ್ತಾರೆ. ನೀನು ಪರ್ಫೆಕ್ಟ್ ಆಗಿ ಹಾಡ್ತೀನಿ, ನಿನಗೇನು ಆತಂಕ ಇಲ್ಲ. ಜಡಬಿಲ್ಲೆ ಹೋದ್ರೆ ಏನಂತೆ, ನಿನಗೆ ಹಾಡಿನ ದೊಡ್ಡ ಕೊಳ್ಳೆ ನೀನು, ಚೆಲುವಿನ ಕೊಳ್ಳ ನೀನು. ಓಕೆ, ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಪರ್ಫೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಅನುಷಾ, ತುಂಬಾ ಘನವಾಗಿದೆ ನಿನ್ನ ಧ್ವನಿ, ತುಂಬಾ ಆಳವಾಗಿದೆ, ಘನವಾಗಿದೆ. ಅದಕ್ಕೊಂದು ಅದರದ್ದೇ ಆದ ಭಾವೋದ್ದೀಪಕ ಗುಣ ಇದೆ. ನೀನು ಇಂಟೆನ್ಷನಲ್ಲಿ ಭಾವ ಕೊಡದಿದ್ರು ಆ ಧ್ವನಿಯಿಂದನೇ ಒಂದು ಭಾವೋದ್ದೀಪನೆ ಆಗ್ಬಹುದು ಅಂತ ಒಂದು ಒಳ್ಳೆ ಧ್ವನಿ ಇದೆ ನಿನಗೆ. ಅದರಲ್ಲಿ ತುಂಬಾ ಚೆನ್ನಾಗಿ ಹಾಡಿದೆ. ಆಮೇಲೆ ಈ ಧ್ವನಿ, ಈ ಹಾಡಿನ, ಈ ಪುರಂದರದಾಸರ ಈ ರಚನೆಯ ಒಂದು ಭಾವನೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಒಂದು ತಕರಾರಿದೆ ಇದರಲ್ಲಿ. ಅಂದ್ರೆ ನೀನ್ ಹಿಂಗ್ ಅನ್ಕೊಂಡಿದ್ದೆ, ನೀ ಹಿಂಗ್ ಮಾಡ್ಬಿಟ್ಯಾ, ನೀನ್ ಹಿಂಗ್ ಅನ್ಕೊಂಡಿದ್ದೆ, ನೀನ್ ಹೀಗೆ ಮಾಡ್ಬಿಟ್ಯಾ ಅನ್ನೋ ತಕರಾರಿದೆ. ಒಟ್ಟು ಪ್ರೀತಿಯ ತಕರಾರಿದೆ, ಭಕ್ತಿಯ ತಕರಾರಿದೆ ಅದರಲ್ಲಿ. ಅಂದ್ರೆ ನಾನು ನೀನು ಹಿಂಗ್ ಅನ್ಕೊಂಡಿದ್ದೆ, ಬಟ್ ನೀನು ಹಿಂಗ್ ಮಾಡ್ಬೋದಾ ಅಂತ ಒಂದು ಆ ತಕರಾರು. ಅದಕ್ಕೆ ಅನುಗುಣವಾದಂತ ಒಂದು ಇದಕ್ಕೆ ಸ್ವರಸ ಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್ ಅವರು. ಹೀಗಾಗಿ ಆ ಇಡೀ ಹಾಡಿನುದ್ದಕ್ಕೂ ಒಂದು ಪ್ರೀತಿಯಿಂದ ಒಂದು ತಕರಾರು ಮಾಡಿದಂತ ಒಂದು ಧ್ವನಿ ಇತ್ತಲ್ಲ, ಅದು ತುಂಬಾ ಚೆನ್ನಾಗಿ ನಿನ್ನ ಹಾಡುಗಾರಿಕೆಯಲ್ಲಿ ಬಂತು. ಹೀಗಾಗಿ ಈ ಕೃಷ್ಣನ ನೆಪದಲ್ಲಿ ನೀವೆಲ್ಲ ಹಾಡ್ತಾ ಇರೋದು ತುಂಬಾ ಒಂದು ಶುಭವಾದಂಥ ಮತ್ತು ಮುಕ್ತವಾದಂಥ ಒಂದು ಆವರಣವನ್ನು ನೀಡ್ತಾ ಇದೆ. ಶುಭಾಶಯ. ಥ್ಯಾಂಕ್ ಯು ಸರ್.